ಟಾಯ್ಲೆಟ್ ಅಗ್ನಿಮೂಲೆಯಲ್ಲಿ ಬಂದಿರೋದ್ರಿಂದ ಏನಾದರೂ ಸಮಸ್ಯೆ ಆಗುತ್ತಾ ಅಂತ ಕೇಳ್ತಿದ್ದಾರೆ ಸರ್. ಖಂಡಿತ ಅಮ್ಮ, ಅಗ್ನಿಮೂಲೆ ಅನ್ನೋದು ಭಾಳ ಪವಿತ್ರವಾದಂಥ ಸ್ಥಳ. ಯಾಕಂದರೆ ನಾವಲ್ಲಿ ಏನು ಮಾಡ್ತೀವಿ, ನಾವು ಅಡುಗೆ ಮಾಡಿ ಅದನ್ನು ಸೇವನೆ ಮಾಡ್ತೀವಲ್ವ, ಅಥವಾ ಲಕ್ಷ್ಮಿ ವಾಸಿಸುವಂಥ ಸ್ಥಳ ಅಂತ ಕೂಡ ಕರಿತೀವಿ. ಸೊ ಅಂಥ ಲಕ್ಷ್ಮಿ ವಾಸಿಸುವಂಥ ಸ್ಥಳದಲ್ಲಿ ನಾವು ಗಲೀಜು ಮಾಡಿದಾಗ ಏನಾಗುತ್ತೆ ಅಲ್ವಾ? ಸೊ ಸಾಮಾನ್ಯವಾಗಿ ಅಲ್ಲಿ ದೋಷ ಉಂಟಾಗುತ್ತೆ. ಅದನ್ನು ನೀವು ರೆಮಿಡೀಸ್ ಮಾಡಿಕೊಂಡ್ರೂ ಕೂಡ ಅಲ್ಲಿ ಇನ್ನೂ ಒಂದಷ್ಟು ಆ ಪಾಸಿಟಿವಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋಂಥ ವಿಷಯಗಳನ್ನ ಮಾಡ್ಕೊಬೇಕಾಗತ್ತೆ. ತುಂಬ ಜನ ಏನು ಮಾಡಿಬಿಟ್ಟಿರ್ತಾರೆ, ನಾವು ಎಷ್ಟು ಹೇಳಿದ್ರು ನಮ್ಮ ಮನೆಯಿಂದ ಹೊರಗಡೆ ಇದೆ ಗುರುಜಿ ಪರವಾಗಿಲ್ಲ ಅಂತ ಹೇಳೋರು ಕೂಡ ಇದ್ದಾರೆ. ಸೊ ನೀವೇನು ಮಾಡ್ಕೊಬೇಕು ಅಂತಂದರೆ, ಫಸ್ಟ್ ನಾನು ಯಾವಾಗಲೂ ವೀಡಿಯೋಸಲ್ಲಿ ತಿಳಿಸ್ತಾ ಬರ್ತೀನಿ, ಅಟ್ಲೀಸ್ಟ್ ಅಷ್ಟು ಜಾಗದಲ್ಲಿ ಒಂದು ರೆಡ್ ಟೇಪನ್ನು ಹಾಕಿ ಅದನ್ನು ಬ್ಲಾಕ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀವಿ. ಈಗ 2x2 ಅಲ್ಲಿ ನಾವು ಆ ನೆಗೆಟಿವಿಟಿನ ಬ್ಲಾಕ್ ಮಾಡಿದ್ವಿ. ಬಟ್ ಬ್ಲಾಕ್ ಮಾಡಿದ್ರೆ ಏನಾಗುತ್ತೆ, ಆ ನೆಗೆಟಿವ್ ದುಡ್ಡು ಖರ್ಚಾಗೋವಂಥದ್ದು ಕಮ್ಮಿ ಆಗುತ್ತೆ ಹೊರತು ಅಲ್ಲಿರೋಂಥ ನೆಗೆಟಿವಿಟಿ ಸಂಪೂರ್ಣವಾಗಿ ಕ್ಲೋಸ್ ಆಗಲ್ಲ. ಸೊ ಹಾಗಾಗಿ ನೀವು ಸಂಪೂರ್ಣ ಅದನ್ನು ಮುಚ್ಚಿಬಿಟ್ರೇ ಒಳ್ಳೆಯದು. ಅಥವಾ ಅಲ್ಲಿರೋಂಥ ದಿಕ್ಕನ್ನ ಎನರ್ಜಿ ಇನ್ಕ್ರೀಸ್ ಮಾಡ್ಕೊಳ್ಳೋವಂಥ ವಸ್ತುಗಳನ್ನ ಬಳಸ್ಕೊಂಡು ಅಲ್ಲಿ ನೀವು ಆ ಶಕ್ತಿನ ವೃದ್ಧಿ ಮಾಡ್ಕೊಬೇಕಾಗತ್ತೆ. ಸೊ ಈ ರೀತಿ ಮಾಡ್ಕೊಂಡಾಗ ಅಗ್ನಿಮೂಲ ಇರೋವಂಥ ಟಾಯ್ಲೆಟನ್ನ ನೀವು ಆ ದೋಷ ನಿವಾರಣೆ ಮಾಡ್ಕೊಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.